ನಮಸ್ಕಾರ, ನಾನು BR ನಾಯ್ಡು. ವಿಶ್ವದಲ್ಲಿ ಭಾರತ ಅತ್ಯಂತ ಮಹತ್ವಪೂರ್ಣ ದೇಶ. ಇಂದು ನಮ್ಮ ಭಾರತದ ಕೇಂದ್ರ ಬಜೆಟ್ ಅನ್ನು ಮಂಡಿಸಲಾಗಿದೆ. ಆರ್ಥಿಕ ತಜ್ಞರಿಂದ ಹಿಡಿದು ಸಾಮಾನ್ಯರವರೆಗೂ ಪ್ರತಿಯೊಬ್ಬರೂ ಈ ಬಜೆಟ್ನ ಅಂಶಗಳನ್ನು ನೋಡಿ ಛೀಮಾರಿ ಹಾಕುತ್ತಿದ್ದಾರೆ. ஏறிட்டு இருக்கு. மக்கள் ரொம்ப விவசாயம் பண்ற தொழிலாளர் கூட இன்னைக்கு அடித்தடி மக்கள் கூட ரொம்ப பாதிக்கப்படுறாங்க. डंडे के जोर पे जब सारी चीजें करो तो टैक्स भी डंडे के जोर पे करा लो ना. फिर टैक्स के ऊपर टैक्स दे रहा हूँ मैम. सो सर्विसेज हैज टू बी बेटर. कितने करोड़ लोग टैक्स पे करते हैं. ನಾವು ಅತಿ ಹೆಚ್ಚು GST ಕಟ್ತೀವಿ, ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತೀವಿ, ಆದ್ರೆ ನಮಗೆ ವಾಪಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಕರ್ನಾಟಕಕ್ಕೆ ಏನು ಬರ್ತಾ ಇಲ್ಲ. ಈ ಛೀಮಾರಿಯ ಕ್ರೆಡಿಟ್ ಕೇವಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಮಾತ್ರವಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಸಲ್ಲಬೇಕು. ಈ ಬಜೆಟ್ನ ಮುಖ್ಯ ಅಂಶಗಳನ್ನು ಗಮನಿಸುವುದಾದರೆ, ದೇಶದಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಉತ್ತೇಜನಕ್ಕೆ ಚಿಲ್ಲರೆ ಹಣ ನೀಡಲಾಗಿದೆ. ನಿರುದ್ಯೋಗ ಸಮಸ್ಯೆ ನಿರ್ನಾಮಕ್ಕೆ ಕೇಂದ್ರ ಸರ್ಕಾರವು ಸಾಸಿವೆಯ ಕಾಳಷ್ಟೂ ಪ್ರಯತ್ನ ಮಾಡಿಲ್ಲ. ದೇಶದ ಬಗ್ಗೆ ಕಾಳಜಿ ಇರುವ ಹಾಗೂ ದೇಶದ ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿ ಇರುವ ಯಾವ ಪಕ್ಷವೂ ಯಾವ ವ್ಯಕ್ತಿಯೂ ಸಹ ಇಂಥ ನೀರಸ ಬಜೆಟ್ ಕೊಡಲು ಸಾಧ್ಯವಿಲ್ಲ. ನೀರಾವರಿ ಯೋಜನೆಗಳಿಗೆ ಯಾವುದೇ ಒತ್ತು ನೀಡದಿರುವುದು, ರೈತರು ಮತ್ತು ಶ್ರಮಿಕ ವರ್ಗದ ಕೈಗೆ ಚೊಂಬು ಕೊಟ್ಟಿರುವ ಕೇಂದ್ರ ಸರ್ಕಾರ ಬಡವರ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕಿದೆ. ಇಡೀ ದೇಶದ ಅಭಿವೃದ್ಧಿಯ ಚುಕ್ಕಾಣಿಯಾಗಿರುವ ತೆರಿಗೆದಾರರಿಗೆ ನಯಾ ಪೈಸೆ ಕೊಡುಗೆಯನ್ನು ನೀಡದಿರುವುದು, 9 ಬಾರಿ ಬಜೆಟ್ ಮಂಡಿಸಿ ದಾಖಲೆ ಬರೆದಿರುವ ವಿತ್ತ ಸಚಿವೆಯ ಹೆಗ್ಗಳಿಕೆ. ಕರ್ನಾಟಕದ ಕೈಗಂತೂ ಅಕ್ಷರಶಃ ಚಿಪ್ಪು ನೀಡಿರುವ ಕೇಂದ್ರ ಸರ್ಕಾರ ತನ್ನ ಮಲತಾಯಿ ಧೋರಣೆಯನ್ನು ಎಂದಿನಂತೆ ಮುಂದುವರೆಸಿದೆ. ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ಸೊಲ್ಲೆ ಎತ್ತದೇ ಇರುವ ಮೂಲಕ ಜನರ ಕುಡಿಯುವ ನೀರಿನ ಸಮಸ್ಯೆಗೂ ಹಾಗೂ ತನಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಇಂಥ ದರಿದ್ರ ಗತಿಗೆಟ್ಟ ಭ್ರಷ್ಟ ಸರ್ಕಾರದಿಂದ ಮತ್ತೇನು ತಾನೇ ನಿರೀಕ್ಷಿಸಲು ಸಾಧ್ಯ? ಭಾರತದ ಅಭಿವೃದ್ಧಿಗಾಗಿ ಈ ಜನದ್ರೋಹಿ ಸರ್ಕಾರವನ್ನು ಕಿತ್ತೊಗೆಯುವುದು ಒಂದೇ ಮಾರ್ಗ. ಜೈ ಹಿಂದ್, ಜೈ ಕರ್ನಾಟಕ.